ಸಿಕ್ಕಾಪಟ್ಟೆ ಟ್ರೆಂಡ್ ನಲ್ಲಿರೋದಂದ್ರೆ ಅದು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಎಲ್ಲೇ ಹೋದ್ರೂ ಜನ ಮುಗಿ ಬೀಳ್ತಾರೆ. ಗಿಲ್ಲಿ ಬಗ್ಗೆ ಎಲ್ಲೆಲ್ಲೂ ಮಾತು ಕೇಳಿ ಬರ್ತಿದೆ. ಅದರಲ್ಲೂ ವಿಧಾನಸಭೆಯಲ್ಲೂ ಗಿಲ್ಲಿ ಹೆಸರು ಕೇಳಿ ಬಂದಿದೆ. ವಿಷಯ ಏನಂದ್ರೆ ಶಾಸಕ ಪ್ರದೀಪ್ ಈಶ್ವರ್ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ, ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಅಂತ ಸದನದಲ್ಲಿ ಹೇಳಿದ್ದಾರೆ. ಹಿಂಗ್ಯಾಕಂದ್ರು ಅಂದ್ರೆ ಟ್ಯಾಕ್ಸ್ ವಿಚಾರ ಪ್ರಸ್ತಾಪ ಮಾಡಿ ಟೀಕಿಸುವ ಸಂದರ್ಭ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಸಿಕ್ಕಂತಹ 50 ಲಕ್ಷದಲ್ಲಿ ಅರ್ಧಕ್ಕಿಂತ ಹೆಚ್ಚು ಹಣ ಟ್ಯಾಕ್ಸ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಸಲ್ಲುತ್ತೆ. 50 ಲಕ್ಷ ರೂಪಾಯಿಗೆ 18% GST, 13% ಇನ್ಕಮ್ ಟ್ಯಾಕ್ಸ್, 4% ಸೆಸ್ ಎಲ್ಲಾ ಸೇರಿ 52% ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಹೋಗುತ್ತೆ. ಹೀಗಾಗಿ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಎಂದು ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಅಂದಹಾಗೆ ಬಿಗ್ ಬಾಸ್ ವಿನ್ನರ್ಗೆ ಸಿಗುವ ಅಮೌಂಟ್ 35 ಲಕ್ಷ ಎನ್ನಲಾಗ್ತಿದೆ. ಆದರೆ ಆಸ್ ಯೂಶುವಲ್ ಪ್ರದೀಪ್ ಈಶ್ವರ್ ಇದನ್ನ ಸ್ವಲ್ಪ ದೊಡ್ಡದಾಗಿ ಹೇಳಿದ್ದಾರೆ.